ವಾರ್ತೆಯ ಮುಖ್ಯಾಂಶಗಳು. ಗಾಂಜಾ ಮಾದಕ ವಸ್ತು ಸೇವನೆ, ಓರ್ವನ ಮೇಲೆ ಪ್ರಕರಣ ದಾಖಲು. 2.35 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯಕ್. ಶಿರಸಿಯ ರಾಮನ್ಬೈಲ್ ಹುಡುಗಿ ದೃಷ್ಟಿ ನಾಯಕ್ ಕಲರ್ಸ್ ಕನ್ನಡ ಧಾರಾವಾಹಿಯಲ್ಲಿ ನಾಯಕಿ. ಕಾಣೆಯಾದ ವ್ಯಕ್ತಿ ಪತ್ತೆ, ಶಿರಸಿ ನಗರ ಠಾಣಾ ಪೊಲೀಸರ ಕಾರ್ಯಾಚರಣೆ. ಶಾಸಕರಾದ ಭೀಮಣ್ಣ ನಾಯಕ್ ಅವರು ಸಿದ್ದಾಪುರ ತಾಲೂಕಿನ ಗ್ರಾಮೀಣ ಪ್ರದೇಶದ ವ್ಯಾಪ್ತಿಯಲ್ಲಿ ಒಟ್ಟು 2.35 ಕೋಟಿ ವೆಚ್ಚದಲ್ಲಿ ಇಟಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಂಬಾಪುರ ಮುಖ್ಯ ರಸ್ತೆಯಿಂದ ಹರಗಿಯವರೆಗಿನ ರಸ್ತೆ, ವಾಜಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐಸೂರು ದೇವಸ್ಥಾನದಿಂದ ದೊಂಬೆ ಜಗಳಮನೆ ರಸ್ತೆ, ಕಾನಹಳ್ಳಿ ಊರೊಳಗಿನ ರಸ್ತೆ, ಹುಂಡಿಗೆ ತಗ್ಗಿನಿಂದ ಬೆಳ್ಳಿ ಮಡಿಕೆ ರಸ್ತೆ, ಕಾವಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಳಗೋಡ ಸೇತುವೆಯಿಂದ ಮತ್ತಿಗಾರ್ ಹಾನಂಬಿಯವರೆಗೆ ರಸ್ತೆ, ಮತ್ತಿಗಾರ್ ರಸ್ತೆ, ಹಾರೆಕೊಪ್ಪ ರಸ್ತೆ, ಹಾರ್ಸಿಕಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಗ್ಗೋಡು ಮನೆ ರಸ್ತೆಯಿಂದ ಬಡಗಿ ಕುಂಬ್ರಿ ರಸ್ತೆ, 16ನೇ ಮೈಲುಗಲ್ಲು ಮುಖ್ಯ ರಸ್ತೆಯಿಂದ ಹಲಸಗಾರ್ ರಸ್ತೆ, ಮುಟ್ಟಳ್ಳಿ ಮುಖ್ಯ ರಸ್ತೆಯಿಂದ ಹೊಸಕೊಪ್ಪ ಊರಿನವರೆಗಿನ ರಸ್ತೆ ಹಾಗೂ ಹಳಿಯಾಳ ಊರಿನ ರಸ್ತೆ ಸುಧಾರಣೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಕಾಲದ ಮಿತಿಯೊಳಗೆ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳುವಂತೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆಯಲ್ಲಿ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರಸಿ ನಗರ ಪೊಲೀಸರು ಓರ್ವನ ಮೇಲೆ ಪ್ರಕರಣ ದಾಖಲಿಸಿದ ಘಟನೆ ಜರುಗಿದೆ. ಸಾಹಿಲ್ ತಂದೆ ಸಮೀರ್ ಖಾನ್, ಕಸ್ತೂರ್ಬಾ ನಗರ, ಶಿರಸಿ. ಈತನು ಶಿರಸಿ ನಗರದ ಕ್ಯಾಪ್ಟನ್ ಕ್ಯಾಂಪಸ್ ಹೋಗುವ ಕಚ್ಚಾ ರಸ್ತೆಯಲ್ಲಿ ಸಿಕ್ಕವನಿಗೆ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಿಎಸ್ಐ ನರಸಿಂಹಲು ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ನವೆಂಬರ್ 8, 2025ರಿಂದ ಕಾಣೆಯಾಗಿದ್ದ ಶಿರಸಿ ತಾಲೂಕು ಹುಲೇಕಲ್ ಗ್ರಾಮದ ರೋಹಿತಾಶ್ವ ಶಿವಾನಂದ್ ನೇತ್ರೇಕರ್ ಎಂಬ ವ್ಯಕ್ತಿಯನ್ನು ಪತ್ತೆ ಮಾಡುವಲ್ಲಿ ನಗರ ಠಾಣಾ ಪೊಲೀಸರು ಯಶಸ್ವಿಗೊಂಡಿದ್ದಾರೆ. ಸದರಿ ವ್ಯಕ್ತಿ ಕಾಣೆಯಾದ ಬಗ್ಗೆ ಶಿರಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸ್ಥಳೀಯ ಬಾತ್ಮೀದಾರರ ಮಾಹಿತಿಯಂತೆ ದಿನಾಂಕ 6/4/2026ರಂದು ಶಿರಸಿಯಲ್ಲಿ ಪತ್ತೆ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ದೀಪನ್ ಎಂಎನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಿ ಕೃಷ್ಣಮೂರ್ತಿ ಜಗದೀಶ್ ಎಂ ಹಾಗೂ ಶಿರಸಿ ಉಪವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಶಿರಸಿ ನಗರ ಪೊಲೀಸ್ ಠಾಣಾ ಪಿಎಸ್ಐ ನರಸಿಂಹಲು, ನಾರಾಯಣ್ ರಾಠೋಡ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಸದಾಂ ಹುಸೇನ್ ಬಿ, ರಾಮಯ್ಯ ಪೂಜಾರಿ, ಹನುಮಂತ ಮಾಕಾಪುರ್, ಚನ್ನಬಸಪ್ಪ ಕ್ಯಾರಕಟ್ಟಿ, ಸುನಿಲ್ ಇವರು ಪತ್ತೆ ಕಾರ್ಯದಲ್ಲಿ ಭಾಗವಹಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದ ರಾಮನ್ಬೈಲ್ ನಿವಾಸಿಯಾಗಿರುವ ಕುಮಾರಿ ದೃಷ್ಟಿ ನಾಯಕ್ ಅವರು ಕನ್ನಡ ಟಿವಿ ಲೋಕದಲ್ಲಿ ಹೊಸ ಗುರುತು ಮೂಡಿಸಿದ್ದಾರೆ. ಮಹಿಮಾ ಎಂಬ ಪಾತ್ರದ ಮೂಲಕ ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿರುವ ಅವರು ಸ್ಥಳೀಯರಿಗೆ ಹೆಮ್ಮೆಯ ವಿಷಯವಾಗಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ರಾತ್ರಿ 8:30ಕ್ಕೆ ಪ್ರಸಾರವಾಗುತ್ತಿರುವ ಈ ಧಾರಾವಾಹಿಯಲ್ಲಿ ದೃಷ್ಟಿ ನಾಯಕ್ ಅವರ ಅಭಿನಯ ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ. ಸಹಜ ಅಭಿನಯ ಮತ್ತು ವ್ಯಕ್ತಿತ್ವದ ಮೂಲಕ ಅವರು ಕಡಿಮೆ ಅವಧಿಯಲ್ಲಿ ಜನಮನ ಗೆದ್ದಿದ್ದಾರೆ. ದೃಷ್ಟಿ ನಾಯಕ್ ಅವರು ಪ್ರಶಾಂತ್ ನಾಯಕ್ ಮತ್ತು ರೀನಾ ನಾಯಕ್ ದಂಪತಿಯ ಹಿರಿಯ ಪುತ್ರಿಯಾಗಿದ್ದು ವಿದ್ಯಾಭ್ಯಾಸದ ಜೊತೆಗೆ ತಮ್ಮ ಕಲಾತ್ಮಕ ಪ್ರತಿಭೆಯನ್ನು ಬೆಳೆಸಿಕೊಂಡಿದ್ದಾರೆ. ಪ್ರಸ್ತುತ ಅವರು ಬಿಕಾಂ ಇನ್ FBA ಅಭ್ಯಾಸ ಮಾಡುತ್ತಾ ಜೊತೆಗೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶಿರಸಿಯಂತಹ ಸಣ್ಣ ಊರಿನಿಂದ ಬಂದಿರುವ ಯುವತಿ ರಾಷ್ಟ್ರೀಯ ಮಟ್ಟದ ವಾಹಿನಿಯಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿರುವುದು ಜಿಲ್ಲೆಯ ಯುವ ಜನತೆಗೆ ಪ್ರೇರಣೆಯಾಗಿದೆ. ಶಿರಸಿಯ ಕುವರಿಯಾಗಿ ಹೊರಹೊಮ್ಮಿರುವ ದೃಷ್ಟಿ ನಾಯಕ್ ಅವರ ಸಾಧನೆ ಸ್ಥಳೀಯರಿಗೆ ಹೆಮ್ಮೆಯ ಸಂಗತಿಯಾಗಿ ಪರಿಣಮಿಸಿದೆ.